ಹಲೋ ಗೈಸ್, ವೆಲ್ಕಮ್ ಟು ಡೇ 9 ಕ್ಲಾಸ್ ಆಫ್ ಅವರ್ 20 ಡೇ ಇಂಗ್ಲೀಷ್ ಗ್ರಾಮರ್ ಚಾಲೆಂಜ್ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ ಪ್ರಿಪೋಸಿಷನ್ ಬಗ್ಗೆ ಕಲಿಯೋಣ. ಪ್ರಿಪೋಸಿಷನ್ ಅನ್ನೋದು ಇಂಗ್ಲೀಷ್ನಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇರುವಂತಹ ಒಂದು ಗ್ರಾಮರ್ ಟಾಪಿಕ್ ಆಗಿದೆ. ಪ್ರಿಪೋಸಿಷನ್ ಅಂದರೆ ಏನು ಅನ್ನೋದನ್ನು ಸರಳವಾಗಿ ಹೇಳೋದಾದರೆ, ನಾಮಪದ ಅಥವಾ ಸರ್ವನಾಮ ಮತ್ತು ವಾಕ್ಯದಲ್ಲಿನ ಇತರ ಪದಗಳ ನಡುವಿನ ಸಂಬಂಧವನ್ನು ತೋರಿಸುವಂತಹ ಪದ, ಅದೇ ಪ್ರಿಪೋಸಿಷನ್. ಇದು ಸಾಮಾನ್ಯವಾಗಿ ಸ್ಥಳ, ಸಮಯ ಅಥವಾ ದಿಕ್ಕನ್ನು ತೋರಿಸ್ತದೆ. ಸೊ ಹಾಗಾಗಿ ಪ್ರಿಪೋಸಿಷನ್ ನಾವು 3 ರೀತಿಯಲ್ಲಿ ಹೇಳ್ತೀವಿ: ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್. ಇಂಗ್ಲಿಷ್ ಡೆಫಿನೇಷನ್ ಆಫ್ ಪ್ರಿಪೋಸಿಷನ್: ಅ ಪ್ರಿಪೋಸಿಷನ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅ ನೌನ್ ಆ್ಯಂಡ್ ಅದರ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಮೊದಲನೇದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದರೆ ಸ್ಥಳ ಸೂಚಕ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದರೆ ಯಾವುದಾದರೂ ವ್ಯಕ್ತಿ ಅಥವಾ ವಸ್ತು ಎಲ್ಲಿದೆ ಎಂಬುದನ್ನು ತೋರಿಸ್ತದೆ. ಪ್ರಿಪೋಸಿಷನ್ ಆಫ್ ಪ್ಲೇಸ್ ಟೆಲ್ಸ್ ಅಸ್ ವೇರ್ ಸಮಥಿಂಗ್ ಆರ್ ಸಮೊನ್ ಈಸ್ ಲೊಕೇಟೆಡ್. ಇಟ್ ಈಸ್ ಇನ್ ದ ಟೇಬಲ್, ಆನ್ ದಿ ಟೇಬಲ್, ಇಟ್ ಈಸ್ ಅಂಡರ್ ದ ಟೇಬಲ್, ಇಟ್ ಈಸ್ ಬಿಹೈಂಡ್ ದ ಟೇಬಲ್, ಬಿಟ್ವೀನ್ ಟೇಬಲ್, ನಿಯರ್ ದ ಟೇಬಲ್, ಬಿಸೈಡ್ ದ ಟೇಬಲ್. ಈ ರೀತಿಯಾಗಿ ವಸ್ತು ಅಥವಾ ವ್ಯಕ್ತಿ ಎಲ್ಲಿದೆ ಎಂಬುದನ್ನು ತೋರಿಸುವಂಥದ್ದೇ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಕಾಮನ್ ಪ್ಲೇಸ್ ಪ್ರಿಪೋಸಿಷನ್ಸ್ ಆರ್ ಇನ್, on, under, between, behind, near. In means ಒಳಗೆ, on ಮೇಲೆ, under ಕೆಳಗೆ, between ನಡುವೆ, behind ಹಿಂದೆ, near ಹತ್ತಿರ ಅಥವಾ ಪಕ್ಕ. ಎಕ್ಸಾಂಪಲ್ ನೋಡಿ: The book is on the table. The book is on the table. ಪುಸ್ತಕವು ಮೇಜಿನ ಮೇಲೆ ಇದೆ. ಇಲ್ಲಿರುವ ಪ್ರಿಪೋಸಿಷನ್ on. The cat is under the chair. Cat is under the chair. ಬೆಕ್ಕು ಕುರ್ಚಿಯ ಕೆಳಗೆ ಇದೆ. ಪ್ರಿಪೋಸಿಷನ್ under. She is in the room. She is in the room. ಅವಳು ಕೋಣೆಯೊಳಗೆ ಇದ್ದಾಳೆ. ಪ್ರಿಪೋಸಿಷನ್ in. The ball is between the boxes. The ball is between the boxes. ಚೆಂಡು ಪೆಟ್ಟಿಗೆಗಳ ನಡುವೆ ಇದೆ. ಪ್ರಿಪೋಸಿಷನ್ ಬಿಟ್ವೀನ್. ದ ಪೆನ್ ಈಸ್ ಇನ್ ದಿ ಬ್ಯಾಗ್. ಪೆನ್ ಚೀಲದೊಳಗೆ ಇದೆ. ಪ್ರಿಪೋಸಿಷನ್ ಇನ್. ದ ಪಿಕ್ಚರ್ ಈಸ್ ಆನ್ ದಿ ವಾಲ್. ಚಿತ್ರ ಗೋಡೆಯ ಮೇಲೆ ಇದೆ. ಪ್ರಿಪೋಸಿಷನ್ ಆನ್. ದ ಶೂಸ್ ಆರ್ ಅಂಡರ್ ದಿ ಬೆಡ್. ಶೂಗಳು ಹಾಸಿಗೆಯ ಕೆಳಗೆ ಇವೆ. ಪ್ರಿಪೋಸಿಷನ್ ಅಂಡರ್. ದ ಸ್ಕೂಲ್ ಈಸ್ ನಿಯರ್ ಮೈ ಹೌಸ್. ಶಾಲೆ ನನ್ನ ಮನೆಯ ಹತ್ತಿರ ಇದೆ. ಪ್ರಿಪೋಸಿಷನ್ ನಿಯರ್. ದ ಕಾರ್ ಈಸ್ ಇನ್ ಫ್ರಂಟ್ ಆಫ್ ದಿ ಹೌಸ್. ಕಾರು ಮನೆಯ ಮುಂದೆ ಇದೆ. ಪ್ರಿಪೋಸಿಷನ್ ಇನ್ ಫ್ರಂಟ್ ಆಫ್. ದ ಗಾರ್ಡನ್ ಈಸ್ ಬಿಹೈಂಡ್ ದಿ ಹೌಸ್. ತೋಟ ಮನೆಯ ಹಿಂದೆ ಇದೆ. ಪ್ರಿಪೋಸಿಷನ್ ಬಿಹೈಂಡ್. ಶಿ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ. ಅವಳು ನನ್ನ ಪಕ್ಕದಲ್ಲಿ ಕುಳಿತಿದ್ದಾಳೆ. ಪ್ರಿಪೋಸಿಷನ್ ಬಿಸೈಡ್. ಎರಡನೇದು ಬಂದು ಪ್ರಿಪೋಸಿಷನ್ಸ್ ಆಫ್ ಟೈಮ್, ಸಮಯ ಸೂಚಕ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಾಮನ್ ಟೈಮ್ ಪ್ರಿಪೋಸಿಷನ್ಸ್ ಆರ್ ಇನ್, ಆನ್, ಎಟ್. ಇನ್, ಆನ್, ಎಟ್. ಪ್ರಿಪೋಸಿಷನ್ ಆಫ್ ಟೈಮ್ ಅಂದರೆ ಯಾವುದಾದರೂ ಘಟನೆ ಯಾವಾಗ ನಡೆಯುತ್ತದೆ ಎಂಬುದನ್ನು ತೋರಿಸುತ್ತದೆ. ಪ್ರಿಪೋಸಿಷನ್ ಆಫ್ ಟೈಮ್ ಟೆಲ್ಸ್ ಅಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಒಂದು ಘಟನೆ ಯಾವಾಗ ಜಾನ್ವರಿಲಿ ನಡೀತಾ ಅಥವಾ ಮಂಡೇ ನಡೀತಾ ಅಥವಾ 9 ಗಂಟೆಗೆ ನಡೀತಾ, ಜಾನ್ವರಿಗಿಂತ ಮೊದಲು ನಡೀತಾ, ಜಾನ್ವರಿಗಿಂತ ನಂತರ ನಡೀತಾ, ಈ ರೀತಿಯಾಗಿ ಘಟನೆ ಯಾವಾಗ ನಡೆಯಿತು ಅನ್ನೋದೇ ಪ್ರಿಪೋಸಿಷನ್ ಆಫ್ ಟೈಮ್. ಇನ್ ಅನ್ನೋ ಪ್ರಿಪೋಸಿಷನ್ಸನ್ನು ನಾವು ಮಂತ್ಸ್, ಇಯರ್ಸ್, ಲಾಂಗ್ ಪೀರಿಯಡ್ಸ್. ಲಾಂಗ್ ಪೀರಿಯಡ್ಸ್ ಅಂದರೆ ದೀರ್ಘವಾದ ಸಮಯವನ್ನು ಹೇಳುವಾಗ ಇನ್ ಅನ್ನೋ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಲುಕ್ ಎಟ್ ದ ಎಕ್ಸಾಂಪಲ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಐ ವಾಸ್ ಬೋರ್ನ್ ಇನ್ 2010. ನಾನು 2010ರಲ್ಲಿ ಜನಿಸಿದೆ. ಪ್ರಿಪೋಸಿಷನ್ ಈಸ್ ಇನ್. ಇಲ್ಲಿ ಇನ್ ಅನ್ನೋದು ಅಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ಇನ್ ಅನ್ನೋದು ಅಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. ವಿ ಸೆಲೆಬ್ರೇಟ್ ಇನ್ ಡಿಸೆಂಬರ್. ನಾವು ಡಿಸೆಂಬರ್ನಲ್ಲಿ ಆಚರಿಸುತ್ತೇವೆ. ಪ್ರಿಪೋಸಿಷನ್ ಈಸ್ ಇನ್. ನೆಕ್ಸ್ಟ್, ಆನ್ ಅನ್ನೋ ಪ್ರಿಪೋಸಿಷನ್ಸ್ನ ನಾವು ಡೇಸ್ ಮತ್ತು ಡೇಟ್ಸ್ ಹೇಳುವಾಗ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಅ ಮೀಟಿಂಗ್ ಆನ್ ಮಂಡೇ. ನನಗೆ ಸೋಮವಾರ ಸಭೆ ಇದೆ. ಪ್ರಿಪೋಸಿಷನ್ ಈಸ್ ಆನ್. ಮೈ ಬರ್ತ್ಡೇ ಈಸ್ ಆನ್ 5th ಜೂನ್. ನನ್ನ ಹುಟ್ಟುಹಬ್ಬ ಜೂನ್ 5ರಂದು ಇದೆ. ಪ್ರಿಪೋಸಿಷನ್ ಈಸ್ ಆನ್. ನೆಕ್ಸ್ಟ್, ಎಟ್ ಅನ್ನೋ ಪ್ರಿಪೋಸಿಷನ್ನ ನಾವು ಎಕ್ಸಾಕ್ಟ್ ಟೈಮ್ ಹೇಳುವಾಗ ಯೂಸ್ ಮಾಡ್ತೀವಿ.
ದ ಕ್ಲಾಸ್ ಸ್ಟಾರ್ಟ್ಸ್ ಎಟ್ 10 AM. ತರಗತಿ ಬೆಳಗ್ಗೆ 10ಕ್ಕೆ ಆರಂಭವಾಗುತ್ತದೆ. ಪ್ರಿಪೋಸಿಷನ್ ಈಸ್ ಎಟ್. ಹಿ ಸ್ಲೀಪ್ಸ್ ಎಟ್ ನೈಟ್. ಅವನು ರಾತ್ರಿ ನಿದ್ರೆ ಮಾಡುತ್ತಾನೆ. ಪ್ರಿಪೋಸಿಷನ್ ಈಸ್ ಎಟ್. ಲುಕ್ ಎಟ್ ದ ಮೋರ್ ಎಕ್ಸಾಂಪಲ್ ಫಾರ್ ಪ್ರಿಪೋಸಿಷನ್ ಆಫ್ ಟೈಮ್. ವಿ ವಿಲ್ ಮೀಟ್ ಇನ್ ದಿ ಈವ್ನಿಂಗ್. ನಾವು ಸಂಜೆ ಭೇಟಿ ಮಾಡುತ್ತೇವೆ. ಪ್ರಿಪೋಸಿಷನ್ ಇನ್. ದ ಟ್ರೈನ್ ಅರೈವ್ಸ್ ಎಟ್ 6 PM. ರೈಲು ಸಂಜೆ 6ಕ್ಕೆ ಬರುತ್ತದೆ. ಪ್ರಿಪೋಸಿಷನ್ ಎಟ್. ಹಿ ವಾಸ್ ಬಾರ್ನ್ ಆನ್ ಸಂಡೇ. ಅವನು ಭಾನುವಾರ ಜನಿಸಿದ್ದನು. ಪ್ರಿಪೋಸಿಷನ್ ಆನ್. ಶಿ ಸ್ಟಡೀಸ್ ಎಟ್ ನೈಟ್. ಅವಳು ರಾತ್ರಿ ಓದುತ್ತಾಳೆ. ಪ್ರಿಪೋಸಿಷನ್ ಎಟ್. ಐ ವಿಲ್ ಫಿನಿಶ್ ದಿ ವರ್ಕ್ ಇನ್ 2 hours. ನಾನು ಕೆಲಸವನ್ನು 2 ಗಂಟೆಗಳಲ್ಲಿ ಮುಗಿಸುತ್ತೇನೆ. ಪ್ರಿಪೋಸಿಷನ್ ಈಸ್ ಇನ್. ದ ಥರ್ಡ್ ಒನ್ ಈಸ್ ಪ್ರಿಪೋಸಿಷನ್ಸ್ ಆಫ್ ಡಿರೆಕ್ಷನ್. ದಿಕ್ಕು ಸೂಚಕ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲನೆಯ ದಿಕ್ಕನ್ನು ತೋರಿಸುವಂತಹ ಪದ ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್. ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್ ಶೋಸ್ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಅಂದರೆ ಅವಳು ಹೋಗ್ತಾ ಇರುವ ಡಿರೆಕ್ಷನ್ ಶಾಲೆಗೆ. ಅವಳು ಶಾಲೆಯಿಂದ ಬರ್ತಾ ಇದ್ದಾಳೆ. ಒಂದು ನಾಯಿ ರಸ್ತೆ ದಾಟಿ ಓಡಿತು, ಅಥವಾ ಒಂದು ಬೆಕ್ಕು ಗೋಡೆ ಮೂಲಕ ಹಾರಿತು. ಈ ರೀತಿಯಾಗಿ ದಿಕ್ಕನ್ನು ತೋರಿಸುವುದೇ ಪ್ರಿಪೋಸಿಷನ್ ಆಫ್ ಡಿರೆಕ್ಷನ್. ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ಪ್ರಿಪೋಸಿಷನ್ಸ್ ಟು, ಇಂಟು, ಫ್ರಮ್, ಥ್ರೂ, ಎಟ್ಸೆಟ್ರಾ. ಎಕ್ಸಾಂಪಲ್ ನೋಡಿ. ಶಿ ಗೋಸ್ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಾಳೆ. ಪ್ರಿಪೋಸಿಷನ್ ಈಸ್ ಟು. ಹಿ ವಾಕ್ಡ್ ಇನ್ ಟು ದ ರೂಮ್. ಅವನು ಕೋಣೆಯೊಳಗೆ ನಡೆಯುತ್ತಾನೆ. ಪ್ರಿಪೋಸಿಷನ್ ಈಸ್ ಇನ್ ಟು. ಐ ರಿಸೀವ್ಡ್ ಅ ಲೆಟರ್ ಫ್ರಮ್ ಮೈ ಫ್ರೆಂಡ್. ನನಗೆ ನನ್ನ ಸ್ನೇಹಿತರಿಂದ ಪತ್ರ ಬಂದಿದೆ. ಪ್ರಿಪೋಸಿಷನ್ ಈಸ್ ಫ್ರಮ್. ಹಿ ಈಸ್ ಗೋಯಿಂಗ್ ಟು ಬೆಂಗಳೂರು. ಅವನು ಬೆಂಗಳೂರಿಗೆ ಹೋಗುತ್ತಿದ್ದಾನೆ. ಅಂದರೆ ಇಲ್ಲಿ ಡೈರೆಕ್ಷನ್ ತೋರಿಸ್ತಿದೆ, ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ, ಬೆಂಗಳೂರಿಗೆ. ಪ್ರಿಪೋಸಿಷನ್ ಈಸ್ ಟು. ಶಿ ಕೇಮ್ ಫ್ರಮ್ ಮೈಸೂರು. ಅವಳು ಎಲ್ಲಿಂದ ಬಂದು? ಶಿ ಕೇಮ್ ಫ್ರಮ್ ಮೈಸೂರು. ಅವಳು ಮೈಸೂರಿಂದ ಬಂದಳು. ಪ್ರಿಪೋಸಿಷನ್ ಈಸ್ ಫ್ರಮ್. ದ ಕ್ಯಾಟ್ ಜಂಪ್ಡ್ ಇನ್ ಟು ದ ಬಾಕ್ಸ್. ಕ್ಯಾಟ್ ಎಲ್ಲಿಗೆ ಜಂಪ್ ಮಾಡಿತು ಅಥವಾ ಯಾವ ಡೈರೆಕ್ಷನಲ್ಲಿ ಜಂಪ್ ಮಾಡಿತು ಅಂದರೆ ಡೈರೆಕ್ಷನ್ ತೋರಿಸ್ತಾ ಇದೆಯಲ್ವ ಇಲ್ಲಿ, ಎಲ್ಲಿಗೆ ಅನ್ನೋದು. ಬೆಕ್ಕು ಪೆಟ್ಟಿಗೆಯೊಳಗೆ ಹಾರಿತು. ಪ್ರಿಪೋಸಿಷನ್ ಇನ್ ಟು. ದ ಬಾಯ್ ರ್ಯಾನ್ ಅಕ್ರಾಸ್ ದಿ ರೋಡ್. ಹುಡುಗ ರಸ್ತೆ ದಾಟಿ ಓಡಿದನು. ಪ್ರಿಪೋಸಿಷನ್ ಅಕ್ರಾಸ್. ದ ರಿವರ್ ಫ್ಲೋಸ್ ಥ್ರೂ ದ ವಿಲೇಜ್. ರಿವರ್ ಯಾವ ಡೈರೆಕ್ಷನಲ್ಲಿ ಹರಿಯುತ್ತದೆ? ನದಿ ಗ್ರಾಮದ ಮೂಲಕ ಹರಿಯುತ್ತದೆ. ಪ್ರಿಪೋಸಿಷನ್ ಥ್ರೂ. ಇನ್ನೂ ಒಂದಷ್ಟು ಎಕ್ಸಾಂಪಲ್ ನೋಡಿ, ಎಲ್ಲನೂ ಮಿಕ್ಸ್ಡ್ ಆಗಿದೆ ಇಲ್ಲಿ. ದ ಟೀಚರ್ ಈಸ್ ಇನ್ ದಿ ಕ್ಲಾಸ್ ರೂಮ್. ಗುರುಗಳು ತರಗತಿಯಲ್ಲಿ ಇದ್ದಾರೆ. ಪ್ರಿಪೋಸಿಷನ್ ಇನ್. ಮೈ ಬರ್ತ್ಡೇ ಈಸ್ ಆನ್ ಮಂಡೇ. ನನ್ನ ಹುಟ್ಟುಹಬ್ಬ ಸೋಮವಾರವಿದೆ. ಪ್ರಿಪೋಸಿಷನ್ ಆನ್. ದ ಕೀಸ್ ಆರ್ ಅಂಡರ್ ದಿ ಟೇಬಲ್. ಚಾವಿಗಳು ಮೇಜಿನ ಕೆಳಗೆ ಇವೆ. ಪ್ರಿಪೋಸಿಷನ್ ಅಂಡರ್. ವಿ ಲಿವ್ ಇನ್ ಇಂಡಿಯಾ. ನಾವು ಭಾರತದಲ್ಲಿ ವಾಸಿಸುತ್ತೇವೆ. ಪ್ರಿಪೋಸಿಷನ್ ಇನ್. ಐ ಹೋಪ್ ಇವತ್ತಿನ ಕ್ಲಾಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ. ಡೇ 10 ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.